ಇನ್ನು ತಮಿಳುನಾಡಿನಲ್ಲಿ ಜಲ್ಲಿಕಟ್ಟು ನಡೆಸಲು ರಾಜ್ಯಪಾಲ ವಿದ್ಯಾಸಾಗರ್ ಅವರಿಂದ ಸುಗ್ರೀವಾಜ್ಞೆ ಜಾರಿ ಮಾಡಿದ ಬೆನ್ನಲ್ಲೇ ತಮಿಳುನಾಡಿನಲ್ಲಿ ಜಲ್ಲಿಕಟ್ಟು ಆಯೋಜಿಸಲಾಗಿದೆ. ಸಿಎಂ ಪನ್ನೀರ್ ಸೆಲ್ವಂ ಈ ಸಂಬಂಧ ಅಧಿಕಾರಿಗಳ ಜೊತೆ ಸಮಾಲೋಚನೆ ನಡೆಸಿದ್ದು, ತಮಿಳುನಾಡಿನ 3 ಕಡೆಗಳಲ್ಲಿ ಇವತ್ತು ಜಲ್ಲಿಕಟ್ಟನ್ನು ಆಯೋಜಿಸಲು ನಿರ್ಧಾರ ಮಾಡಲಾಗಿದೆ. ಮಧುರೈ ಜಿಲ್ಲೆಯ ಆಳಂಗನಲ್ಲೂರ್ ಹಾಗೆ ಆವನಂತಪುರಂ ಪಾಲಮೇಡುವಿನಲ್ಲಿ ಇವತ್ತು ಜಲ್ಲಿಕಟ್ಟು ನಡೆಯಲಿದ್ದು ಭರ್ಜರಿ ತಯಾರಿ ಕೂಡ ನಡೆಸಲಾಗ್ತಾ ಇದೆ. ಇನ್ನು ಜಲ್ಲಿಕಟ್ಟು ಕಾರ್ಯಕ್ರಮವನ್ನು ಖುದ್ದು ಸಿಎಂ ಪನ್ನೀರ್ ಸೆಲ್ವಂ ಉದ್ಘಾಟಿಸಲಿದ್ದಾರೆ. ಇತ್ತ ಜಲ್ಲಿಕಟ್ಟು ಆಚರಿಸಲು ಕೇಂದ್ರ ಸರ್ಕಾರ ಒಪ್ಪಿಗೆ ಸೂಚಿಸಿದ್ದರಿಂದ ತಮಿಳುನಾಡಿನ ಮರೀನಾ ಬೀಚ್ನಲ್ಲಿ ಪ್ರತಿಭಟನೆ ಮಾಡುತ್ತಿದ್ದ ಪ್ರತಿಭಟನಾಕಾರರು ಸಂಭ್ರಮಾಚರಣೆಯನ್ನ ನಡೆಸಿದ್ದಾರೆ. ಸಮುದ್ರ ದಡದಲ್ಲಿ ಹಾಡಿ ಕುಣಿದು ಸಂತಸ ವ್ಯಕ್ತಪಡಿಸಿದ್ರು. ಜಲ್ಲಿಕಟ್ಟು ಶುರುವಾದ ನಂತರವೇ ನಾವು ಇಲ್ಲಿಂದ ಹೋಗೋದು, ಅಲ್ಲಿವರೆಗೂ ಕದಲೋದಿಲ್ಲ ಅಂತ ಪ್ರತಿಭಟನಾಕಾರರು ತಿಳಿಸಿದರು.